ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ಅಯ್ಯೋ, ಮಗಳು ಮನೆ ಮಗಳು ಮನೆ ಮಗಳು ಮನೆ ಅಂತ ಬಂದು ಸೇರ್ಕೊಬಿಟ್ಟು ತಿನ್ನ ಕೂಳಿಲ್ದಿರ ಅಂತ ಗತಿ ಬಂದ್ಬಿಡ್ತಲ್ಲಪ್ಪ ಶಿವ. ಇನ್ನು ಯಾರ ಮನೆಗೆ ಅಂತ ಹೇಳ್ಬಿಟ್ಟು ಹೋಗ್ಲಿ. ಹೊಳ್ ಬಂದವಳಲ್ಲ ಕಿತ್ತೋದವಳು ಸಾರ್ದಿ ನಮ್ಮನ್ನ ಕೂಳಾಕ್ದಿದ್ದಂಗೆ ನೀರು ಹಾಕ್ದಿದ್ದಂಗೆ ನೋಡ್ಕೊಂತಾವಳಲ್ಲಪ್ಪ ಶಿವ. ಹಿಂಗಾದ್ರೆ ನಾನು ಬದುಕಕ್ಕಿಲ್ಲ. ಅಯ್ಯೋ, ನೆಗದ್ ಬಿದ್ದೋಯ್ತೀನಿ ಅಂತ ಅನ್ಕೋತೀನಿ. ಅಯ್ಯೋ ಮಗಳೇ, ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ ನನಗಂತೂ. ಇಲ್ಲಿಂದ ಎತ್ತನ ಒಂಟನ ಹೋಗ್ಬಿಡ್ಬೇಕು ನಾನು. ಆಯ್ತಿಲ್ಲ, ಬೆಳಗ್ಗೆ ಆದರೆ ಗಂಜಿ ಕೊಡ್ತಾಳೆ, ಮಧ್ಯಾಹ್ನ ಆದರೆ ಖಾರ ಇಟ್ಟು ಕೊಡ್ತಾಳೆ. ಯಾವಳು ತಿಂತಾಳೆ? ಯಾರು ತಿಂತಾರೆ? ಬೇಡ. ಅದ್ರ ಬದಲು ಕೂಲಿನಲ್ಲಿ ಹೋಗಾದ್ರೂ ಜೀವನ ಮಾಡೋದು ಎಷ್ಟೋ ವಾಸಿ ಅಂತ ಅನ್ನಿಸ್ತದೆ. ಈ ಬಾಳ್ಗಿಂದನೂ ಆ ಮನೆಗೆ ಇರ್ಬೇಕು ಅಂದ್ರೇ ಆಯ್ತಿಲ್ಲ ನನಗೆ. ಅಮ್ಮ, ನಿಂಗೇನಾಯ್ತಮ್ಮ? ನಿಂಗೇನಾಯ್ತು? ಇದ್ಯಾಕೆ ಹಿಂಗೆ ಕುಂತ್ಕೊಂಡಿದ್ಯಾ? ಎದೋಳು ಮ್ಯಾಕೆ, ಎದೋಳು. ಅಯ್ಯೋ, ನಿಂಗೇನು ಅನ್ನಿಸ್ತಿಲ್ವೇ ಮಮ್ತಿಯೇ? ನಿಂಗೇನು ಅನ್ನಿಸ್ತಿಲ್ವೇ? ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮಿ, ನಿಮ್ಮ ಮನೆಗಿರಾಗ ನನ್ನ ಕೈಲಿ ಆಯ್ತಿಲ್ಲ. ನಾನು 3 ದಿನದಿಂದ ನೋಡ್ತಾ ಇವ್ನಿ. ಬೆಳಗ್ಗೆ ಆದರೆ ಗಂಜಿ ಕೊಡ್ತಾಳೆ, ಮಧ್ಯಾಹ್ನ ಆದರೆ ಖಾರ ಇಟ್ಟು ಕೊಡ್ತಾಳೆ. ತಿನ್ಕೊಂಡು ಬದುಕಿರತ್ತಾನೆ ಹೆಂಗೆ? ಆಗಕ್ಕಿಲ್ಲ ಕಣಮ್ಮಿ, ಆಗಕ್ಕಿಲ್ಲ. ಅಮ್ಮ, ಹಂಗಂತ ಕುಂತ್ಕೊಳಕ್ಕಾಯ್ತದ? ನಾವೇ ಹೋಗ್ಬಿಟ್ಟು ಕೇಳೋಣ ನಡಿ. ನಮಗೆ ಸುಮ್ಮನೆ ಕುಂತ್ಕೊಳಕ್ಕಾಗಕ್ಕಿಲ್ಲ. ನಾವು ಏನಾರ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳೋಣ. ಅವಾಗ ಬಾಯಿ ಮುಚ್ಕೊಂಡು ಸರಿ ನೀವೇ ಅಡುಗೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾಳೆ. ಅವಾಗ ಬಿಸಿ ಮಾಡ್ಕೊಂಡು ತಿನ್ನೋಣ. ಈ ಕಿತ್ತೋದೊಳ ಕೈಯಾಗಿ ತಿನ್ಕೊಂಡು ಕುಂತ್ಕೊಂಡ್ರೆ ನಾವು ನಾಮ ಹಾಕಬೇಕಾಯ್ತದೆ. ನನಗೂ ತಲೆಯೆಲ್ಲ ಕೆಟ್ಟೋಗಿ ಸುಸ್ತಾಯ್ತಾಯ್ತು ಕಣಮ್ಮ, ನನಗೂ ಆಯ್ತಿಲ್ಲ. ಅವಳು ಕೂಡ ಗಂಜಿ ಊಟ ತಿನ್ಕೊಂಡು ಯಾರು ಬದುಕಿತ್ತಾರೆ? ಎದ್ದೋಳು, ನಾವು ಕೆಲಸ ಮಾಡ್ತೀವಿ, ನಮ್ಗೆ ಹಿಂಗೆ ಇರೋಕ್ಕಾಗಕ್ಕಿಲ್ಲ, ಬೇಜಾರಾಯ್ತದೆ ಅಂತ ಹೇಳ್ಬಿಟ್ಟು ಹೇಳೋಣ. ಎದ್ದೋಳು. ಹ್ಞೂ ಮಗಳೇ, ಹಂಗೆ ಹೇಳಿದ್ರೆ ಬಿಸಿಯಾಗಿ ಏನಾರ ಮಾಡ್ಕೊಂಡು ತಿನ್ನೋಣ. ಹ್ಞೂ ಕಣಮ್ಮ, ಬಿಸಿಯಾಗಿ ಏನಾರ ಮಾಡ್ಕೊಂಡು ತಿನ್ನೋಣ. ಅದರಿದ್ದೋಳು ಅಡುಗೆ ಮನೆ ಬೀಗನೂ ಹಾಕ್ಬಿಡ್ತಾಳೆ, ಕಿತ್ತೋದಳು. ಅದಕ್ಕೆ ನೀನಿಯ ಸುಮ್ಮನೆ ಹೋಗ್ಬಿಟ್ಟು ನೀನೇನು ಬೇರೆ ಕೆಲಸ ಮಾಡ್ಕೊಂಡು ನೀನು, ನಮ್ಗಂತೂ ಬೇಜಾರಾಯ್ತದೆ. ಅದಕ್ಕೆ ನೀನಿಯ ನಾವಂತೂ ಅಡುಗೆ ಕೆಲಸ ನೀನು ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ದಿನಾನು ಬಿಸಿ ಇದನ್ನ ಮಾಡ್ಕೊಂಡು ತಿನ್ನೋಣ. ಎದ್ದೋಳು ಮ್ಯಾಕ್ ಸುಮ್ಕೇನಿಯ ತಲೆ ಮೇಲೆ ಬಟ್ಟೆ ಹಾಕೊಂಡ್ಬಿಟ್ಟು ಊರಾಚೆ ಕುಂತ್ಕೊಂಡು ಬಾಯ್ ಬಡ್ಕೊಂಡ್ರೆ ಊಟ ಕೊಟ್ಬಿಡ್ತಾರೆ. ನಿಂಗೆ ಬಂದ್ಬಿಟ್ಟು ಯಾರಾದ್ರೂ ಎದ್ದೋಳು ಮ್ಯಾಕೆ ಏನಾರ ನಾವೇ ಮಾಡ್ಬೇಕು ನೋಡು. ಹ್ಞೂ ಮಗಳೇ, ಸರಿ ಆಯಿತು, ನಡಿ ಹೋಗೋಣ. ಯಪ್ಪ, ಇಷ್ಟು ದಿನ ಮನೆ ಅನ್ನಂಗೆ ಇರಲಿಲ್ಲ. ಒದ್ದು ಪದ್ದೆ ಇಲ್ಲ ಖರ್ಚು ಮಾಡೋದಕ್ಕೆ. ಒದ್ದು ಪದ್ದು ಇಲ್ದಿದ್ದಂಗೆ ಖರ್ಚು ಮಾಡಿ ಬಿಸಾಕ್ತಾ ಇದ್ರು. ಇವಾಗ ಹೊಸಿ ಸಮಾಧಾನ ಆಯಿತು ನನಗಂತೂ. ಎಲ್ಲ ಕಾಸೆಲ್ಲ ಉಳ್ಕತ್ತಾಯ್ತಲ್ಲ, ಎಲ್ಲ ಸಮಾಧಾನ ಆಯಿತು. ಮೊದಲೆಲ್ಲ ದಿನಕ್ಕೆ ಯಾ ಪಾಟಿ ಖರ್ಚು ಮಾಡೋರು. ಅಪ್ಪ ದೇವ್ರೆ, ಸದ್ಯ ಇವಾಗ ಪುಣ್ಯ ಆಯಿತು ಬಿಡು. ಇವಳು ಯಾಕಿತ್ತೋ ಸೊಸೆನಪ್ಪ, ಇವಳು ಏನು ಕೇಳಿದ್ರು ಏನೋ ಒಂದಂತ ಹೇಳ್ಬಿಡ್ತಾಳೆ. ಮನೆಯಾಳಿ ಅಲ್ಲ, ಗಂಜಿ ಕುಡಿಸ್ಬಿಟ್ಟು ಇದೇ ಊಟ ಅಂತ ಹೇಳ್ತಾಳಲ್ಲ. ಏನು ಮಾಡೋದು ಇವಳ ಹತ್ರ? ಅಡುಗೆ ಮನೆಗೆ ಹೋಗೋಣ ಅಂದರೆ ಬಾಕ್ಲು ಹಾಕವಳೆ. ನೀವೇನು ಕ್ಯಾಮೆ ಮಾಡಬೇಡಿ ಅಂತಾಳೆ. ಕ್ಯಾಮೆ ಅಂತೂ ಮಾಡಲ್ಲ. ಊಟನ ಬೇಡವಾ ನಮಗೆ? ಅತ್ತೆ, ಊಟ ಗಿಟ್ಟ ಏನಾರ ಕೊಟ್ಲಾ? ಕೊಡ್ತಾಳೆ ಮಣ್ಣ. ಒಂದೇ ಕಿತ ಮಣ್ಣು ಕೊಟ್ಬಿಡ್ತಾಳೆ ಅಷ್ಟು ನಮಗೆ, ತಿನ್ಕೊಂಡು ಸಾಯಿ ಅಂತ ಹೇಳ್ಬಿಟ್ಟು. ಅಲೇ ಮನೆಯಾಳಿ, ಆಯ್ತಿಲ್ಲ ಕಣ್ಲೆ, ಹೊಟ್ಟೆ ಹೊಸ್ತು ಸಾಯ್ತೈತೆ. ಇವಳು ಯಾವ ಪಟ್ಟಿ ಕಂಜೂಸ್ ಮಾಡ್ತಾಳೆ ಅಂತ ಹೇಳಿದ್ರೆ ನಮ್ಮ ಪೀರಾಣ ತೆಗೆದು ಬಿಡ್ತಾವಳು ಸುಮ್ಕೇನೆಯ. ಅದಕ್ಕೆ ಅತ್ತೆ ಒಂದು ಪಿಲಾನ್ ಮಾಡ್ಕೊಂಬಿಟ್ಟು ಬಂದಿದ್ದೀವಿ. ನೋಡ್ತಾ ಇರ್ರಿ ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನೀನು ಏನು ಮಾಡಿದ್ರು ಬೊಗ್ಗ ಅಂತ ಜಾಯ್ಮನ ಅಲ್ಲ ಅದು. ನನ್ನ ಮಗ ಹೇಳ್ದ, ಅವಳು ಕಂಜೂಸಂತೆ, 10 ರೂಪಾಯಿ ಬಿಚ್ಚಕ್ಕಿಲ್ವಂತೆ. ಅಯ್ಯೋ ಅಲ್ಲೂ ಹಂಗೆ ಮಾಡೋಳಂತೆ. ಅದಕ್ಕೆ ಇಲ್ಲೂ ಅದೇ ಶುರು ಹಚ್ಕೊಬಿಟ್ಟವಳು ಚಾಳಿಯ. ಅಯ್ಯೋ, ನನ್ನ ಮಾತು ಕೇಳು, ಏನು ಮಾಡಿದ್ರು ಬದಲಾಗಕ್ಕಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಹೀಗೆ ನೋಡಿ ಅತ್ತೆ ನನ್ನ ಡ್ರಾಮನ, ಈಗ ಒಟ್ಟು ತುಂಬನ ಊಟ ಮಾಡ್ಬೋದು. ನೋಡ್ತಾ ಇರು. ಶಾರದಾ ಅಕ್ಕ ಕರೆದ್ರಾ? ಹೇಳಿ. ನನಗಂತೂ 3 ದಿನದಿಂದ ಕುಂತು ಬೇಜಾರಾಗೋಗ್ಬಿಟ್ಟೈತೆ. ನಿಂತು ಬೇಜಾರಾಗೋಗ್ಬಿಟ್ಟೈತೆ. ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಬೇಜಾರಂದರೆ ಬೇಜಾರು ನನಗಂತೂ. ಅಂದರೆ ಮೊದಲೆಲ್ಲ ಶಾಣೆ ಕೆಲಸ ಮಾಡ್ತಾ ಇದ್ವಲ್ಲ, ಇವಾಗ ಏನು ಕ್ಯಾಮೆ ಇಲ್ವಲ್ಲ. ಅಯ್ಯೋ, ನಮಗಂತೂ ಬೇಜಾರಾಗೋಗ್ಬಿಡ್ತು ಕಣಮ್ಮ. 3 ದಿನಕ್ಕೆ ಶಾಣೆ ಬೇಜಾರಾಗೋಗ್ಬಿಡ್ತು. ಅದಕ್ಕೆ ಏನಾರ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು, ನೀನು ಒಬ್ಳೆ ಎಷ್ಟು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಯೇ ನೀನು? ಎಷ್ಟು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಯೇ? ಕೊಡು, ಅಡುಗೆ ಮನೆ ಬೀಗವಾ ಕೊಡು. ನಮಗೂ ಬೇಜಾರಾಯ್ತೈತೆ. ನೀನು ಆರಾಮ ಕುಂತ್ಕ, ನಾವೇ ಅಡುಗೆ ಮಾಡ್ಬಿಟ್ಟು ಬಿಸಿ ತತ್ತೀವಿ. ನನಗೆ ಗೊತ್ತಿತ್ತು ನಿಮಗೆ ಶಾನೆ ಬೇಜಾರು ಆಗೇ ಆಯ್ತದೆ ಅಂತ ಹೇಳ್ಬಿಟ್ಟು ಅಲ್ವೇ? ಮತ್ತೆ ನಿಮ್ಗೆ ಏನಾರ ಮಾಡೋ ಕೆಲಸ ಬೇಕಲ್ವಾ? ಹ್ಞೂ ಬೇಕೇ ಬೇಕು. ನಮಗಂತೂ ಸುಮ್ಮನೆ ಕುಂತ್ಕೊಳ್ಳೋಕ್ಕಾಗೋದೇ ಇಲ್ಲ, ಆಯ್ತನೂ ಇಲ್ಲ. ನನಗೆ ಗೊತ್ತಿದ್ದು ನೀವು ಹಿಂಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಸರಿ ಬಂದೆ. ಕುಂತ್ಕೊಳ್ಳೋದ ಯಾಕೆ? ನೀವೆಲ್ಲ ಕುಂತ್ಕೊಳ್ಳಿ, ನಿಮಗೆ ಬೇಜಾರು ಕಳಿ ಅಂತದ್ದು ನಾನು ಏನೋ ಹೇಳ್ತೀನಿ ಮಾಡಿ. ಸರಿ ಆಯ್ತು. ಬೇಜಾರು ಕಳಿ ಅಂತದ್ದು ಅದೇನೋ ಬಿರ್ನ ಹೇಳಮ್ಮ ಮಾಡ್ತೀನಿ. ತರಕಾರಿ ಕಟ್ ಮಾಡ್ಕೊಡೋದು, ಇಲ್ಲ ಅಂದ್ರೆ ಅಡುಗೆ ಮನೆಗೆ ರವೆ ಹುರ್ಕೊಡೋದು ಏನಾರ ಮಾಡ್ತೀವಿ. ಸರಿ ಕುಂತ್ಕೊಳ್ಳಿ. ಅತ್ತೆ, ಹೆಂಗೆ ನಮ್ಮ ಪ್ಲಾನು? ಅವಳು ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ಬಿಡಕ್ಕಿಲ್ವಾ? ಕುಂತ್ಕೊಳ್ಳಿ. ಈಗ ತರಕಾರಿ ಕಟ್ ಮಾಡ್ಕೊಂಡು ನಾವೇ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ. ಅಂತೂ ಇಂತೂ ನಿಂಗೂ ತಲೆ ಐತೆ ಅಂತ ಹೇಳ್ಬಿಟ್ಟು ಪುರೂ ಮಾಡ್ಬಿಟ್ಟೆ. ಸರಿ ಕುಂತ್ಕ. ಅಪ್ಪ, ಇವತ್ತನ ಹೊಟ್ಟೆ ಬಿರಿಯಾನಿ ತಿಂದುಬಿಡ್ಬೇಕು ನೋಡು. ನಾನು ಹೊಟ್ಟೆ ಹೊಟ್ಟೆ ಬಿರಿಯಾನಿ ತಿಂದುಬಿಡ್ಬೇಕು.
ಹೆಂಗ್ ಬೀಗ್ರೆ ನನ್ನ ಮಗಳು ವಾ ಒಬ್ಳಗಿನ ಒಬ್ಳು ಬುದ್ವಂತೆ ಬಿಡಿ. ಓ ನಾನು ಅವಳು ಬುದ್ವಂತೆ ಆದ್ರೆ ಇವಳಂತೂ ಭಾಳ ಚಾಣಾಕ್ಷತಾನೆ ನನ್ನ ಮಗಳಿಗಂತೂ ಏನಾರ ಒಂದು ಹುಡುಕಿತ್ತಾಳೆ ಬಿಡು. ಆರಾಮಾಗಿ ತಿನ್ಕೊಂಡು ಆರಾಮಾಗಿರ್ಬೋದು ಹೆಂಗನೂ. ನೀವು ನೋಡ್ಬೇಕಿತ್ತು ಬೀಗ್ರೆ ಅವಳ ಮನೆ ಎಂತ ಸಂದಕೈತೆ ಗೊತ್ತೇ. ಒಂದಿನ ನೀವು ಹೋಗ್ಬಿಟ್ಟು ಬನ್ನಿ ಗೊತ್ತಾಯ್ತದೆ. ಹೊಲ 2 ಎಕರೆನಾಗೆ ತರಕಾರಿ ಬೆಳೆಯೋದು ಎಲ್ಲ ಮಾಡ್ತಾಳೆ. 10 ನಿಮಿಷ ಕುಂತ್ಕೊಳಕಿರುವಂತೆ ಮಾಡ್ತಾನೆ ಇರ್ತಾಳಂತೆ. ಮಾಡ್ಲಿ ಬಿಡಿ, ತಿನ್ಕೊಂಡು ಆರಾಮಾಗಿರೋಣ. ಓಡಗಂತದ್ ಏನೈತೆ ಅದು ಸರಿ ನೆನೆಯ. ಅಯ್ಯೋ ಇದ್ಯಾಕೆ ಇಷ್ಟೊಂದು ಹೂವು ತಂದ್ಬಿಟ್ಟಿದ್ಯಲ್ಲ? ಇಷ್ಟೊಂದು ಹೂವು ತಂದ್ಬಿಟ್ಟಿದ್ಯಾ? ಅಯ್ಯೋ ನಾವು ದೇವ್ರಿಗೆಲ್ಲ ಈ ಪಾಟಿ ಹೂವು ಹಾಕ್ತಿವಿ ಅಂತ ಅನ್ಕೊಬಿಟ್ಟೆನವ. ಅಯ್ಯೋ ಈ ಪಾಟಿ ಹೂವು ಏನು ತಗೊಬಿಟ್ಟು ಬರಕೋದೆ? ಬಿರ್ನ ತರ್ಕೊಂಬರಿ ತಗೊಬಿಟ್ಟು ಬಾವು ತರಕಾರಿ ಹಚ್ತೀವಿ. ಅಯ್ಯೋ ಏಳದನ್ನ ಸಿಕ್ಕಿ ಏಳಿಸ್ಕೊಳ್ಳಿ. ನಿಮಗೆ ಮೊದ್ಲೇ ನಿನಗೆ ಶಾನೆ ಬೇಜಾರು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಅದೇ ಪಕ್ಕದೊಳ್ದಾಗ ಐತಲ್ಲ ಮಲ್ಗೆ ಹೂವು ಚೆಂಡು ಹೂವು ಎಲ್ಲ ಬೆಳ್ದೈತಲ್ಲ ದುಂಡು ಮಲ್ಗೆ, ಆ ಅಣ್ಣಯಿಂದ ನೆನ್ನೆ ಎಣ್ಣೆಯ ಕೇಳಿದ್ದೆ. ಹಣ ಒಂದು ಮಾಳಕ್ಕೆ ಒಂದು ಬಾರ್ಗೆ ಎಷ್ಟಣ ಅಂತ ಹೇಳ್ಬಿಟ್ಟು ಕೇಳಿದ್ದೆ, ಕಟ್ಕೊಟ್ರೆ ಅಂತ ಹೇಳ್ಬಿಟ್ಟು. ಅದು ಎಷ್ಟೋ 50 ರೂಪಾಯಿ, ಅದು ಎಷ್ಟೋ ಹೇಳ್ದ ಒಂದು ಬಾರೇನೋ ಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೆನೆಯ ಸುಮ್ಮನೆ ಯಾಕೆ ವೇಸ್ಟ್ ಆಗಬೇಕು, ನಾನೇ ಕೊಟ್ಟನ್ಬಿಡು ಕುಂತ್ಕೊಂಡು ಅಂತ ಅನ್ಕೊಂಡು ಸರಿ ಕಣ ನಾನು ಕೊಟ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಸಮಯಕ್ಕೆ ನೀವು ಎಲ್ಲರೂ ಬೇಜಾರಾಯ್ತೈತೆ ಅಂತ ಹೇಳಿದ್ರಲ್ಲ. ಇನ್ನೇನು ಬೇಜಾರು ಕಳೆಯಂದಂಗೂ ಆಯ್ತದೆ, ದುಡ್ಡು ಬಂದಂಗೆ ಆಯ್ತದೆ. ನೀವು 3 ಜನನೂ ಬೆಳಗ್ಗೆಯಿಂದ ಸಂಜೆ ಗಂಟ ಸುಮ್ಮನೆ ಹೂವು ಕಟ್ಕೊಂಡು ಕುಂತ್ಕೊಳ್ಳಿ. ಇನ್ನೇನು ಮಾಡ್ತೀರಾ? ಬೇಜಾರು ಕಳೀತದೆ. ನಾನು ಮನೆ ಕೆಲಸ ಎಲ್ಲ ನೋಡ್ಕೊತೀನಿ, ಹೊಲದ ಕೆಲಸ ನೋಡ್ಕೊತೀನಿ. 3 ಜನನೂ 5 ನಿಮಿಷನೂ ಬಿಡು ಕೊಟ್ಟಿದಂಗೆ ಕಟ್ತಾನೆ ಇರ್ರಿ ಹೂವನ. ಅವಾಗ ನಿಮ್ಗೆ ಏನನ್ನೂ ಬೇಜಾರಾಗಕ್ಕಿಲ್ಲ. ಏನು 3 ಹೊತ್ತು ಹೂವು ಕಟ್ಟಬೇಕಾ? ಬೇಜಾರಾಯ್ತದೆ ಅಂದ್ರಲ್ಲ, ಇನ್ನೇನು ಮಾಡ್ತೀರಾ? ಕಟ್ಟಿ ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ದನ ಹೊಡ್ಕೊಂಬಿಟ್ಟು ಬರ್ತೀನಿ. ರಾತ್ರಿಗೆ ಅಡುಗೆ ಮಾಡೋದು ಏನೂ ಇಲ್ಲ. ಅದೇ ಶ್ಯಾಮ್ಲಕ್ಕ ಮಗಳು ಮೈನೇರ್ದವಳಂತೆ, ಊಟಕ್ಕೆ ಬಂದ್ಬಿಡಿ ಅಂತ ಹೇಳೋಳೆ. ನಾನಿನ್ ಯಾಕೆ ಎಲ್ರೂ ಹೋಗ್ಬಿಟ್ಟು ಅಲ್ಲೇ ಉಣ್ಕೊಂಬಿಟ್ಟು ಬಂದ್ರೆ ಆಗಕ್ಕಿಲ್ವಾ ಅಲ್ವಾ? ಅದಕ್ಕೆ ರಾತ್ರಿಗೆ ಏನು ಅಡುಗೆ ಮಾಡೋಂಗಿಲ್ಲ. ಆರಾಮಾಗಿ ಹೂವು ಕಟ್ಕೊಳ್ಳಿ ಕುಂತ್ಕೊಂಡು. ಆಮೇಲೆ 7 ಗಂಟೆ 7:15 ಹಂಗೆ ಹೋಗ್ಬಿಟ್ಟು ಹೊಟ್ಟೆ ಬಿರಿಯಂಗೆ ತಿನ್ಕೊಬಿಟ್ಟು ಬಂದ್ಬಿಡೋಣ. ಲೇ ಮಮ್ತಿ ಕಿತ್ತೋದು ಮನ್ಯಾಳಿ ಹೆಂಗೋ ಆರಾಮಾಗನ ಓಡಾಡ್ಕೊಂಡಿದ್ದೆ. ನೆಮ್ಮದಿಗೆ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಅವ್ರು ಇವ್ರ ಮನೆ ತಿರ್ಕೊಂಡನೇ ಇದ್ದೆ. ದೊಡ್ಡದಾಗ ಪಿಲ್ಲನ್ ಮಾಡ್ತೀನಿ ಅತ್ತೆ, ಪಿಲ್ಲನ್ ಮಾಡ್ತೀನಿ, ಕಿತ್ತೋದು ಪಿಲ್ಲನ್ ಮಾಡ್ತೀನಿ ಅಂತ ಬೊಗಳ್ಬಿಟ್ಟು ಇವಾಗ ಹೊತ್ತು ಬೀಳು ಬೆಳಗ್ಗೆಯಿಂದ ಸಾಯಂಕಾಲದ ಗಂಟೆ ಕುಂತ್ಕೊಂಡು ಹೂವು ಕಟ್ಟಂತ ಕೆಲಸಕ್ಕೆ ನನ್ಗೆ ಗೊತ್ತಿಗೆ ತಂದ್ಬಿಟ್ಟಲೆ ಕಿತ್ತೋದೊಳೆ. ಮಾನ ಮರುವುದು ಇಲ್ವೇನ್ಲೆ ನಿಂಗೆ? ಇವಳು ಹಾಕ ಕೂಳ್ಗೆ ಇವಳು ಕೂಡ ಕೆಲಸಕ್ಕೆ ನಾವು ಬದುಕ್ತೀವಿ ಅಂತ ಅನ್ಕೊಬಿಟ್ಟೇನೆ ನೀನು. ಹಿಂಗೆ ಆದ್ರೆ ಆಗಕ್ಕಿಲ್ಲ. ನನ್ನ ಮಗ ಬರ್ಲಿ, ನನ್ನ ಮಗ ಬಂದ್ಮೇಲೆ ಸರಿಯಾಗಿ ಗ್ರಾಚಾರ ಬಿಡಿಸ್ತೀನಿ. ಅತ್ತೆ ನಂಗೇನತ್ತೆ ಗೊತ್ತಿತ್ತು ಇವಳು ಹೂವು ಕಟ್ಟಕ್ಕೆ ಇಕ್ತಾಳೆ ಅಂತ ಹೇಳ್ಬಿಟ್ಟು. ನನಗೂ ಕ್ಯಾಮೆ ಮಾಡೋಕ್ಕೆ ಇಷ್ಟ ಇಲ್ಲ ಕಣತ್ತೆ, ಇಷ್ಟ ಇಲ್ಲ. ಆದರೆ ಏನು ಮಾಡನಿ, ಊಟ ಹಾಕ್ತಾಳೆ. ಹೆಂಗೋ ನನಗೆ ಊಟ ಆರಾಮಾಗಿ ಕುಂತ್ಕೊಂಡು ತಿನ್ಬೋದು ಅಂತ ಅನ್ಕೊಂಡ್ರೆ ಇವಳು ಈ ಪಾಟಿ ಕಾಟ ಕೊಟ್ಬಿಟ್ಲಲ್ಲತ್ತೆ. ಮುಚ್ಚು ಬಾಯಿ ಮುಚ್ಚು, ಕಟ್ಟು ಇವಾಗ ಹೂವನ. ಸೊಂಟ ಎಲ್ಲ ಬಿದ್ದೋಯ್ತವ್ ಕಟ್ಟೋ ವರ್ಷದ್ಗೆ, ಕಣ್ಣೆಲ್ಲ ಒಂಟೋಯ್ತವ್ ಕಟ್ಟೋ ವರ್ಷದ್ಗೆ. ಅಯ್ಯೋ ಕುಂತ್ಕೊಂಡು ಸುಮ್ಮನೆ ಇರೋಕ್ಕಾಗ್ದಿರೋದು ಏನೋ ಮಾಡ್ಕೊಂಡ್ರು ಅನ್ನಂಗೆ ಒಳ್ಳೆ ಗ್ರಾಚಾರಕ್ಕೆ ತಂದು ಇಕ್ಬಿಟ್ಟೆ. ಅವಳು ಕೂಡ ಗಂಜಿಗೆ ಈ ಪಾಟಿ ಹೂವು ಕಟ್ಕೊಂಡು ಕುಂತ್ಕೊಂಡ್ರೆ ಬದುಕ್ತೀವಿ ಅನ್ಕೊಬಿಟ್ಟೆನೆ. ನಿನ್ನ ಮಕ್ಕಿಷ್ಟು ಅದೇನು ತುಂಬ್ಕೊಂಡಾಯ್ತು. ಅವಳು ಚಾಪೆ ಕೆಳಗಡೆ ನುಗ್ಗಿದ್ರೆ ಇವಳು ರಂಗೋಲಿ ಕೆಳಗಡೆ ನುಗ್ತಾಳಂತೆ. ನೀನು ರಂಗೋಲಿ ಕೆಳಗಡೆ ನುಗ್ಗಿದ್ರೆ ಅವಳು ಮಣ್ಣೊಳಗಡೆ ನೆನೆಯ ನುಸುಳ್ಕೊಂಡು ಹೊಂಟೋಗ್ಬಿಡ್ತಾಳೆ ಅಷ್ಟೇ ನೆನೆಯ. ಹಿಂಗೆ ಬಿಟ್ಬಿಟ್ರೆ ಆಗಕ್ಕಿಲ್ಲ. ಬರ್ಲಿ ನನ್ನ ಮಗ ಬಂದ ಮೇಲೆ ಆಮೇಕಿಂದ ಮಾತಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಆಗಕ್ಕಿಲ್ಲ, ನನಗಂತೂ ಆಗಕ್ಕಿಲ್ಲ. ಇವಳು ಕಾಟ ತಡ್ಕೊಳಕ್ ಆಗಕ್ಕಿಲ್ಲ. ಆ ಪೊದ್ದು ಕಾಟನ ತಡ್ಕೊಬಿಡ್ತೀನಿ, ಇವಳು ಕಾಟ ತಡ್ಕೊಳಕ್ಕಾಯ್ತಿಲ್ಲ. ಏನಾರ ಒಂದು ಮಾಡಲೇಬೇಕು. ಬಿತ್ರೆರ ಏನು ನೋಡ್ತಾ ಇದ್ದೀರಾ? ನಾನು ಏನೋ ಒಂದು ಮಾಡ್ತೀನಿ. ಯಾಕವಳೆಲ್ಲ ಹೂವು ಕಟ್ಟಿ ಅಂತ ಹೇಳ್ಬಿಟ್ಟು ಕಟ್ಟು. ಅದೇ ನನ್ನ ಕೈಲಿ ಆಗಿಲ್ಲ ಕಣತ್ತೆ. ಆಗಲಿಲ್ಲ ಅಂತಂದ್ರೆ ರಾತ್ರಿ ಕೂಳಾಕಿಲ್ಲ ಅಂತ ಬೊಗಳ್ತಾಳೆ. ಬಿಟ್ಟಿ ಕೂಳ್ ತಿನ್ಕೊಬರಕ್ಕೆ ಅವಳು ಗುಡ್ಲು ಫಂಕ್ಷನ್ ಹೋಗ್ಬೇಕಂತ ನಾವು. ನಮ್ಮ ಕರ್ಮಕ್ಕಿಷ್ಟು ಬೆಂಕಿ ಯಾಕ? ಬಂದೇ ಇರು ಅಮ್ಮ. ಸುಮ್ಕಿರೆ, ದೊಡ್ಡದಾಗ ಪಿಲ್ಲನ್ ಮಾಡಿದೀನಿ ಬಾಮ ಅಂತ ಹೇಳ್ಬಿಟ್ಟು ಅಲ್ಲಿ ಹೆಂಗ ಕೂಲಿ ಕೆಲಸ ಕೇಳೋಣ ಅಂತ ಹೋಗಿದ್ದೆ. ಅಲ್ಲಿಂದ ಎಳ್ಕೊಂಡು ಬಂದ್ಬಿಟ್ಟು ಹಾಯ್ಕೊಂಡು ತಿನ್ನ ಕೋಳಿ ಕಾಲು ಮುರಿದು ಕೂರಿಸ್ದಂಗೆ ಆಯ್ತು. ನಿನ್ನ ಮಕ್ಕಿಷ್ಟು ಬೇಕಿ ಯಾಕ? ಈ ಹೂವು ಕಟ್ಬೇಕಂತ ಹೂವನ ಕಟ್ಟು ಕುಂತ್ಕೊಂಡು ಕಟ್ಟು. 10 ರೂಪಾಯಿಗೆ 1 ಗಂಟೆ ಕಟ್ಟಬೇಕೇನೆ. ಅಯ್ಯೋ ನನ್ನ ಕೈಲಾಗಕ್ಕಿಲ್ಲ. ನೀನೇ ಕಟ್ಕ. ಅಮ್ಮ ಅಂತ ಹೇಳ್ತೀಯ? ನಾನು ಒಬ್ಬಳನ್ನೇ ಬಿಟ್ಬಿಟ್ಟು ಹೋದ್ರೆ ಹೆಂಗಮ್ಮ ನೀನು? ಹೆಂಗೆ ಹೇಳು? ಇಲ್ಲ ನನಗೊಬ್ಳು ಕೈಲಿ ಕಟ್ಟಕ್ಕಾಗಿಲ್ಲ. ನೀನುವೇ ಕಟ್ಟು. ನೀನು ತಾನೇ ಬಂದಿದ್ದು ಪಿಲ್ಲನ್ ಸಂದಕೈತೆ ಅಂತ ಹೇಳ್ಬಿಟ್ಟು. ಇವಾಗ ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಒಬ್ಳೆ ಈ ಪಟ್ಟಿ ಹೂವೆಲ್ಲ ಕಟ್ಟಕ್ಕಿಲ್ಲ. ನಾನು ಇವಾಗ ಬಸ್ರಿ ಕಣಮ್ಮ, ಅರ್ಥ ಮಾಡ್ಕ. ನೀನುವೇ ಕಟ್ಟು, ನಾನುವೇ ಕೊಡ್ತೀನಿ. ಬಿರ್ನ ಕಟ್ಟಿದ್ದು ಮುಗಿಸ್ಬಿಡೋಣ. ನಾಳೆಯಿಂದ ಬೇಜಾರಾಗಕ್ಕಿಲ್ಲ ನಮಗೆ ಅಂತ ಹೇಳ್ಬಿಡೋಣ. ಕ್ಯಾಮೇನು ಬೇಡ, ಏನು ಬೇಡ. ಸರಿ ಆಯಿತು. ಬಸ್ರಿ ಅಂತ ಹೇಳ್ಬಿಟ್ಟು ಮಾಡ್ಕೊಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಮಾಡಂತೂ ಕೊಡ್ತಾ ಇರಲಿಲ್ಲ. ಅಯ್ಯೋ ಇನ್ನು ಕಟ್ಟಕ್ಕೆ ಶುರು ಮಾಡ್ಕೊಂಡಿಲ್ಲ. ಬರ ಅಂತ ಕಟ್ಬಿಡಿ. ಕಟ್ಟಿದ್ಮೇಲೆ ನೀ ಆ ಫಂಕ್ಷನ್ಗೆ ಹೋಗ್ಬಿಟ್ಟು ಊಟ ಮಾಡೋದು. ಅವಣ್ಣಯ್ಯ ಸಂಜೆ ಹೊತ್ನಾಗ ಬಂದ್ಬಿಡ್ತಾನೆ. ಅಷ್ಟಾಗ ನಾವು ಹೂವು ಕಟ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಆಗಕ್ಕಿಲ್ಲ. ನನಗೋಸಿ ಕ್ಯಾಮೆ ಐತಿ, ದನ ಹೊಡ್ಕೊಂಡ್ಬಿಟ್ಟು ಹಾಲು ಕರೆದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಬರ್ತೀನಿ. ಅಷ್ಟಾಗೆ ನೀವು ಪಟ ಅಂತ ಎಲ್ಲ ಹೂವು ಎಲ್ಲ ಕಟ್ಟಿರೋದೆಲ್ಲ ಮುಗಿಸ್ಬಿಡಿ. ಆಯ್ತು. ಇವತ್ತು ನಮಗೆ ಬೇಜಾರಾಯ್ತೈತೆ, ನಾಳೆ ನಮ್ಗೇನು ಬೇಜಾರಾಗಕ್ಕಿಲ್ಲ. ಅಯ್ಯೋ ಪರವಾಗಿಲ್ಲ, ಬೇಜಾರು ತಿರುಗಿ ಹಾಗೆ ಆಯ್ತದ ನಿಮಗೆ. 3 ದಿನ ಆದಮೇಲೆ ದಿನಾನು 7 ದಿನ ಅಣ್ಣಂಗೆ ಒಂದು 7-8 kg 10 kg ತಂದು ಕೊಡೋಣ. ನಮ್ಮ ಮನೆ ಫ್ರೀಯಾಗಿ ಅವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ದಿನಾನು ತಂದು ಕೊಡ್ತಾರೆ. ಆರಾಮಾಗಿ ಕುಂತ್ಕೊಂಡು ಕೊಟ್ರಿ. ಏನು ನನಗೇನು ಬೇಜಾರಿಲ್ಲ. ಸರಿನಾ? ನಾನು ಬರ್ತೀನಿ. ಹೊಲ್ತಕ್ಕೆ ಹೋಗ್ಬಿಟ್ಟು. ನಿನ್ನ ಪ್ಲಾನು ಹಾಳು ಬಿದ್ದೋಗ.